ನೋಡಿ, ನೀವು ಮೊಟ್ಟೆ ಪಲ್ಯ ತಿಂತೀರಾ? ಹಾಗಾದರೆ ಈ ಥರ ಟೇಸ್ಟ್ ಮಾಡಿ ನೋಡಿ, ಎಷ್ಟು ಸಖತ್ತಾಗಿರುತ್ತೆ ಅಂತೀರಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಬನ್ನಿ. ಮತ್ತು ಯಾವ ಥರ ಮೊಟ್ಟೆ ಪಲ್ಯನ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ನಿಮಗೆ ಬೇಗ ತೋರಿಸ್ಬಿಡ್ತೀನಿ. ಮತ್ತು ಇದಕ್ಕೆ ಏನೇನು ಹಾಕಬೇಕು, ಎಷ್ಟು ಚೆನ್ನಾಗಾಗುತ್ತೆ ಅಂತಲೂ ಸಹಿತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡಿದರೆ ನಮಗಿನ್ನೂ ಖುಷಿಯಾಗುತ್ತೆ. ಬನ್ನಿ ಮತ್ತು ತೋರಿಸ್ತೀನಿ, ನೋಡ್ಕೊಂಬಂದುಬಿಡೋಣ ಫ್ರೆಂಡ್ಸ್ ಬೇಗ. ಇಲ್ಲಿ ನೋಡಿ, ನಾನು ಮೊಟ್ಟೆನ ಬೇಯಿಸ್ಬಿಟ್ಟು ಈ ಥರ ನಡುವೆ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಅದು ತತ್ತಿ ಒಳಗೆ ಪಪ್ಪ ಬರುತ್ತಲ್ಲ, ನೀವು ಬೇಕಾದರೆ ಹಾಕ್ಬೋದು. ನಾನು ಬೇಡಾಗಿತ್ತು ಅದಕ್ಕೆ ತೆಗ್ದಿದ್ದೀನಿ ನೋಡಿ. ಒಳಗಡೆ ಇರುತ್ತಲ್ಲ ತತ್ತಿ ಪಪ್ಪ ಅಂತಾರಲ್ಲ, ಅದನ್ನು ನಾನು ತೆಗೆದುಬಿಟ್ಟು ಈ ಥರ ಉದ್ನಾಗ ಚಾಕುದಿಂದ ಹೆಚ್ಚಿ ಇಟ್ಕೊಂಡಿದ್ದೀನಿ ಪಲ್ಯ ಮಾಡಿ. ನೀವೇನು ಈರುಳ್ಳಿ ಕಟ್ ಮಾಡಿ ಇಟ್ಕೊತೀರ ಉದ್ನಾಗ, ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ತತ್ತಿನ ಬೇಯಿಸ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಬನ್ನಿ ಇವಾಗ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟಿದ್ದೆ ನಾನು. ಎಣ್ಣೆ ಕಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆ ಕಾಳನ್ನು ಹಾಕಬೇಕು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಇದು ಟ್ರೈ ಮಾಡಿ. ಯಾವುದು ನೀವು ಮೊಟ್ಟೆ ಫ್ರೈ ಅಂದರೆ ಬುರ್ಜಿ ಮಾಡ್ಕೊಂಡಿರ್ತೀರ, ಮೊಟ್ಟೆ ಮಸಾಲ ಫ್ರೈ ಮಾಡ್ಕೊಂಡಿರ್ತೀವಲ್ವ, ಆದರೆ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ತಿನ್ನಲ್ಲ ಅನ್ನೋರು ಸಹಿತ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನೋಡಿ, ನಾನು ಜೀರಿಗೆ ಮತ್ತು ಸಾಸಿವೆ ಕಾಳನ್ನು ಹಾಕಿ ಈರುಳ್ಳಿನ ಈ ಥರ ತತ್ತಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೇನಲ್ಲ ಅದೇ ಥರನೇ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಅದನ್ನು ಸಹಿತ ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ಸಹಿತ ನಾನು ಫ್ರೈ ಮಾಡ್ಕೊತೀನಿ. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ಅಂದರೆ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮಗೆ ಎಲ್ಲ ಅರ್ಥಕತಿ. ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ. ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಸ್ವಲ್ಪ ಕೆಂಪಾಗಬೇಕು ಈರುಳ್ಳಿ, ಅಲ್ಲಿವರೆಗೂ ನೀವು ಈರುಳ್ಳಿನ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ. ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಈರುಳ್ಳಿನ ಕೆಂಪಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹಿತ ನಾನು ಹಾಕಿದ್ದೀನಿ ನೋಡಿ. ಇವಾಗ ಈ ಥರ ಫ್ರೈ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮೊಟ್ಟೆ ಪಲ್ಯ ತಿನ್ನಲ್ಲ ಅನ್ನೋರಿಗೆ ಈ ಥರ ನೀವು ಮಾಡಿಕೊಡ್ಬೋದು. ಎಗ್ಗ ಬೇಯಿಸಿ ಇಟ್ಕೊಂಡ್ಬಿಡಿ. ನಿಮ್ಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟೇ ಎಗ್ಗ, ಅಂದರೆ ತತ್ತಿನ ಬೇಯಿಸ್ಕೊಂಡು ಆಮೇಲೆ ನಾವು ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ, ಇವಾಗ ನಾನು ಈ ಥರ ಕೆಂಪಾಗೋವರೆಗೂ ಈರುಳ್ಳಿನ ಹುರ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರ್ ಅಂದರೆ ಖಾರದ ಪುಡಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರ್, ಖಾರ ಪುಡಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಹಾಕಿ. ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಅರಿಶಿಣ ಪುಡಿನ ಹಾಕ್ಬೋದು. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ಇವಾಗ ಅದನ್ನೆಲ್ಲ ಹಾಕಿಬಿಟ್ಟು ನಾವು ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಆವಾಗಲೇ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಮೊಟ್ಟೆನ ಅದನ್ನು ಹಾಕ್ತೀನಿ. ಸ್ವಲ್ಪ ನೀರನ್ನು ಹಾಕಬೇಕು ನಾವು. ಸ್ವಲ್ಪ ನೀರು ಹಾಕಿದರೆ ಸ್ವಲ್ಪನೇ ತೆಳುವಾಗಿ ಬರುತ್ತೆ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಪಲ್ಯ. ತಿನ್ನೋಕೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ. ಮೊಟ್ಟೆ ಹಾಕಿದ ಮೇಲೆ ಎಲ್ಲ ಗಟ್ಟಿ ಆಗಿಬಿಡುತ್ತೆ ನೋಡಿ. ಮಕ್ಕಳಿಗೆ ಇದು ಮೊಟ್ಟೆ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟೊಂದು ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿ. ಇವಾಗ ನಾನು ಮೊಟ್ಟೆನೇನು ಹೆಚ್ಚಿಟ್ಕೊಂಡಿದ್ನಲ್ಲ ಉದ್ನಕ್ಕೆ, ಅದನ್ನು ಹಾಕ್ತಿದ್ದೀನಿ ನೋಡಿ. ಈ ಥರ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಮೊಟ್ಟೆನ ಅದಕ್ಕೆ ಫ್ರೈ ಮಾಡ್ಕೊಂಡಿದ್ನಲ್ಲ ಮಸಾಲೆಗೆ ನೋಡಿ, ಯಾವ ಮಸಾಲನೂ ರುಬ್ಬದೇನೆ ಮತ್ತೆ ಮೊಟ್ಟೆ ಪಲ್ಯನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಎಗ್ ಬುರ್ಜಿ ಮಾಡ್ಕೊಂಡಿರ್ತೀರಲ್ವ, ಎಲ್ಲ ಥರ ಮಾಡಿರ್ತೀರ, ಆದರೆ ಇದನ್ನು ಒಂಥರ ಸಿಂಪಲ್ಲಾಗಿ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಚಪಾತಿ ಮತ್ತು ನೀವು ಅನ್ನ ಮಾಡಿದಾಗೂ ಸಹಿತ ರೈಸಿಗೆ ತುಂಬ ಚೆನ್ನಾಗಾಗುತ್ತೆ. ಮನೆ ಸಾಂಬಾರು ಇಲ್ಲ ಅಂದಾಗ ಈ ಥರ ಮಾಡಿಕೊಂಡು ಇವಾಗ ಇದನ್ನು ಒಂದು 10 ನಿಮಿಷ ನಾನು ಬೇಯಕ್ಕೆ ಇಟ್ಬಿಡ್ತೀನಿ ನೋಡಿ. ಇವಾಗ ಒಂದು 10 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನೋಡಿ. ಎಲ್ಲ ಮಸಾಲನೂ ಹಿರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಹೇಳಿದೆ ಸ್ವಲ್ಪ ನೀರನ್ನು ಹಾಕಬೇಕು. ನಿಮಗೆ ರಸನೂ ಬೇಕು ತೆಳುವಾಗಿರಲಿ ಅನ್ನೋದಾದರೆ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಪಲ್ಯನ ನೀರಾಗಿ ಮಾಡ್ಕೋಬೋದು ನೋಡಿ. ಇವಾಗ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ಇಷ್ಟ ಆಗಿದೆ ಅನ್ಕೋತೀನಿ ನೋಡಿ. ಮೊಟ್ಟೆ ಅಂತಲೂ ಗೊತ್ತಾಗಲ್ಲ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ.